ನೋಡಿ, ಬಹಳಷ್ಟು ಜನ ಜೀವನವನ್ನು ಎಷ್ಟು ಆನಂದಮಯವಾಗಿ ಕಳೀತಾರೆ, ಎಷ್ಟೇ ಕಷ್ಟ ಇದ್ದರೂ ಸಂತೋಷವಾಗಿರ್ತಾರೆ ಅನ್ನೋದಕ್ಕೆ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಇಲ್ಲೆಲ್ಲ ನದಿ ಮೇಲೆ ಈಗ ಗಂಗಾರತಿಗೆ ಅಲ್ಲಿ ಸಿದ್ಧತೆ ನಡೀತಾ ಇದೆ. ಇಲ್ಲೆಲ್ಲ ಬೋಟ್ಗಳು ಬಂದು ನಿಲ್ತಾ ಇದೆ. ಈ ಸಂದರ್ಭದಲ್ಲಿ ಒಂದು ಬೋಟಿಂದ ಇನ್ನೊಂದು ಬೋಟ್ಗೆ, ಮತ್ತೊಂದು ಬೋಟಿಂದ ಮತ್ತೊಂದು ಬೋಟ್ಗೆ ಕಾಲಿಟ್ಕೊಂಡು ಪುಟ್ಟ ಮಕ್ಕಳು, ಅದು ಹೆಣ್ಣು ಮಕ್ಕಳು, ಗಂಧ ತೊಗೊಂಡು ಬರ್ತಾರೆ. ನೋಡಿ, ನನ್ನ ಹಣೆ ಮೇಲೆ ಒಂದು ಹೆಣ್ಣು ಮಗು ಇಟ್ಟಿದ್ದು ಇದು. ನನಗೆ ಆಶ್ಚರ್ಯ ಏನು ಅಂತಂದ್ರೆ, ಆ ಮಕ್ಕಳಿಗೆ ಕೆಳಗಡೆ ನದಿಯಲ್ಲಿ ನೀರು ಎಷ್ಟು ಆಳವಾಗಿದೆ ಅಂತಂದರೆ ಅದರಲ್ಲಿ ಏನಾದ್ರು ಬಿದ್ದರೆ ಏನಪ್ಪ ಗತಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಆದರೆ ಆ ಮಗು ಒಂದು ಬೋಟಿಂದ ಇನ್ನೊಂದು ಬೋಟಿಗೆ ಎಷ್ಟು ಖುಷಿಯಾಗಿ ಕಾಲಿಟ್ಕೊಂಡು ಜಂಪ್ ಮಾಡಿಕೊಂಡು ಹೋಗ್ತಾ ಇದ್ದಾಳೆ. ನನ್ನ ಹತ್ರ ಬಂದು ಕೇಳಿದ್ಲು, ಇದನ್ನು ಹಾಕಲ್ಲ ನಿಮಗೆ ಬರಿಬೋದಾ ಅಂತ. ಅಯ್ಯೋ ಹಾಕಮ್ಮ ಅಂತಂದೆ. ಖುಷಿಯಾಗಿ ಹಾಕಿದ್ಲು. ಎಷ್ಟಮ್ಮ ದುಡ್ಡು ಅಂತ ಕೇಳಿದ್ರೆ, ನಿಮ್ಗೆ ಎಷ್ಟು ಕೊಡ್ತೀರೋ ಅಷ್ಟು ಕೊಡಿ ಅಂತ ಕೇಳಿದ್ಲು. ಓದ್ತಾ ಇಲ್ವಾ ಮಗು ನೀನು ಅಂತ ಕೇಳಿದಾಗ, ಇಲ್ಲ ಸ್ಕೂಲ್ಗೆ ಹೋಗ್ತೀನಿ, ನಾನು 4ನೇ ಕ್ಲಾಸ್ ಓದ್ತಾ ಇದ್ದೀನಿ, ಬೆಳಗ್ಗೆ ಸ್ಕೂಲ್ಗೆ ಹೋಗ್ತೀನಿ, ಸಾಯಂಕಾಲ ಬಂದು ಈ ಬೋಟ್ನಲ್ಲಿ ಬರುವಂಥ ಎಲ್ಲ ಭಕ್ತರಿಗೂ ಈ ತ್ರಿಶೂಲ ಮತ್ತು ಗಂಧನ ಹಾಕ್ತೀನಿ ಅಂತ ಹಾಕೋದ್ಲು. ಆ ಹೆಣ್ಣು ಮಗು ಎಷ್ಟು ಚೆನ್ನಾಗಿ ನನ್ನ ಹಣೆ ಮೇಲೆ ಗಂಧನ ಮತ್ತು ಆ ತ್ರಿಶೂಲನ ಹಾಕೋಗಿದ್ದಾಳೆ ನೋಡಿ. ನಾನು ಎಷ್ಟು ಕೊಡಬೇಕು ಅನ್ನೋದೇ ನನಗೆ, ಆ ಮಗುಗೆ ಎಷ್ಟು ದುಡ್ಡು ಕೊಡಬೇಕು ಅನ್ನೋದೇ ಒಂಥರ ಕನ್ಫ್ಯೂಸ್ ಆಗಿಬಿಟ್ಟೆ. ಯಾಕೆ ಅಂತಂದರೆ ಆ ಮಗು ನೋಡಿದ್ರೆ ನನಗೆ ನಿಜವಾಗ್ಲೂ ಒಂದು ರೀತಿಯಲ್ಲಿ ಸಂಕಟ ಆಯಿತು. ಅಂದರೆ ಎಷ್ಟು ಕಷ್ಟಪಡ್ತಾರಲ್ಲ ಮಕ್ಕಳು ಅಂತ. ಇನ್ನೊಂದು ಭಯ ಇಲ್ಲದೆ ಸಂತೋಷವಾಗಿ ಜಿತನಾ ದೇತೆ ಹೇ ದೇ ದೀಜಿಯೆ ಅಂತಂತ ಆ ಮಗು ಹೇಳಿದಾಗ ನಿಜವಾಗ್ಲೂ ನನಗೆ ಏನು ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಆದರೆ ಆ ಮಗುವಿಗೆ ಆನಂದ ಆಗುವಷ್ಟು ನಾನು ಹಣವನ್ನು ಕೊಟ್ಟು ಕಳಿಸ್ದೆ. ಆ ಮಗು ಮತ್ತೆ ಎಲ್ಲಾದರೂ ಬಂದರೆ ನಾನು ನಿಮಗೆ ಮತ್ತೆ ತೋರಿಸ್ತೀನಿ. ನಮಸ್ಕಾರ.